ಈ ಅಜಾತ ಶತ್ರು ಮತ್ತು ಬಿಂಬಿಸಾರ ಅರ್ಯಾಂಕ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸರಾಗಿದ್ರು ಅಂತೇಳಿ. ಹಾಗಾದ್ರೆ ಈ ಮಗಧ ಸಾಮ್ರಾಜ್ಯವನ್ನು ಇವರ ನಂತರ ಯಾರು ಆಳ್ವಿಕೆ ಮಾಡಿದ್ರು ಅಂತ ನೋಡೋದಾದ್ರೆ, ಎರಡನೇ ಸಂತತಿ ಅಧಿಕಾರಕ್ಕೆ ಬಂದದ್ದು ಯಾರನ್ನೆಂದ್ರೆ ಶಿಶುನಾಗ ಸಂತತಿ ಅಂತೇಳಿ. ನಾವು ನಿನ್ನೆ ಸಾಕಷ್ಟು ಮಗಧ ಸಾಮ್ರಾಜ್ಯ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು, ಎಲ್ಲಿ ಅದರ ವಿಸ್ತೀರ್ಣ ಇತ್ತು, ಅದರ ವಿಸ್ತೀರ್ಣ ಎಷ್ಟಿತ್ತು, ಮತ್ತು ಯಾವ ಜಿಲ್ಲೆಗಳನ್ನ ಒಳಗೊಂಡಿತ್ತು, ಎಷ್ಟು ಗ್ರಾಮಗಳಿದ್ವು, ಅದರ ಆಡಳಿತ ಹೇಗಿತ್ತು, ಮತ್ತೆ ಬಿಂಬಿಸಾರ ಯಾವ ರೀತಿ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿದ, ಮತ್ತು ವಿಶೇಷವಾಗಿ ಮೂವರು ಅವನ ರಾಣಿಯರು ಯಾರು ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಡೀಟೇಲ್ ಆಗಿ ಚರ್ಚೆಯನ್ನು ಮಾಡಿದ್ವಿ ಅಂತೇಳಿ. ಈಗ ಅಜಾತ ಶತ್ರು ನಂತರ, ಅಜಾತ ಶತ್ರುನ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅವನು 1ನೇ ಬೌದ್ಧ ಸಮ್ಮೇಳನ ನಡೆಸಿಕೊಟ್ಟ ಮತ್ತು ಪಾಟಲಿಪುತ್ರವನ್ನ ರಚಿಸಿದ ಅಂತಂದೇಳಿ ಮಾಡಿದ್ವಿ. ಅವನ ಒಂದು ವಿಶೇಷವಾದಂತ ಆಯುಧದ ಹೆಸರು ಮಹಾಶೀಲ ಕಂಟಕ ಅಂತೇಳಿ ಕೂಡ ನಾವು ಹೇಳಿದ್ವಿ. ಮತ್ತು ಪಿತೃಘಾತಕ ಅಂತೇಳಿ ನಾವು ನಿನ್ನೆ ಕೂಡ ಚರ್ಚೆಯನ್ನು ಮಾಡಿದ್ವಿ. ಈಗ ಶಿಶುನಾಗ ಸಂತತಿ ಅಂತ ಈ ಅಜಾತ ಶತ್ರು ನಂತರ ಅವನ ಮಗ ಉದಯನ ಅಧಿಕಾರಕ್ಕೆ ಬರ್ತಾನೆ. ಉದಯನ ನಂತರ ಬಂದಂತ ಅಧಿಕಾರಿಗಳು ಅಥವಾ ಅರಸರು ಅತ್ಯಂತ ದುರ್ಬಲ ಆಗಿದ್ರು. ಮತ್ತು ಈ ಮೇಲಿನ ಇಬ್ಬರು ಏನಿದ್ರಲ್ಲ, ಬಿಂಬಿಸಾರ ಮತ್ತು ಅಜಾತ ಶತ್ರು, ಉದಯನ್ನಷ್ಟು ಪ್ರಬಲ ಆಗಿರ್ಲಿಲ್ಲ. ಹಾಗಾಗಿ ಈ ಉದಯನ್ ನಂತರ ಬಂದಂತ ಅರಸರ ಒಂದು ದೌರ್ಬಲ್ಯದಿಂದಾಗಿ ಹರ್ಯಾಂಕ ಸಂತತಿ ಅವನತಿಗೆ ಬಂತು ಅಥವಾ ನಾಶ ಹೊಂದಿತು ಅಂತ ಹೇಳ್ಬೋದು. ಈ ಸಂತತಿ ಕ್ಷೀಣಿಸಿ ಶಿಶುನಾಗ ಸಂತತಿ ಅಧಿಕಾರಕ್ಕೆ ಬರ್ತೈತಿ ಅಂತೇಳಿ. ಈ ಶಿಶುನಾಗ ಸಂತತಿಯನ್ನ ಸ್ಥಾಪಿಸಿದವನು, ಅವನ ಹೆಸರು ಕೂಡ ಶಿಶುನಾಗ. ಅವನ ಹೆಸರಿನಿಂದಲೇ ಆ ಸಂತತಿಗೆ ಶಿಶುನಾಗ ಸಂತತಿ ಅಂತೇಳಿ ಕರೀತಾರೆ ಅಂತೇಳಿ. ಒಟ್ಟು 18 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತ ಶಿಶುನಾಗ ಹೇಗೆ ಬಿಂಬಿಸಾರ ಮತ್ತು ಅಜಾತ ಶತ್ರು ಪರಾಕ್ರಮಿಯಾಗಿರ್ತಾರೋ ಅದೇ ರೀತಿಯಲ್ಲಿ ಇವನು ಕೂಡ ಅತ್ಯಂತ ಪ್ರಬಲ ಅರಸನಾಗಿದ್ದ, ಪರಾಕ್ರಮಿಯಾಗಿದ್ದ ಅಂತೇಳಿ ಹೇಳ್ಬೋದು. ಅವನು ಆವಂತಿ ಮತ್ತು ಕೋಸಲವನ್ನ ಜಯಿಸ್ತಾನೆ ಅಂತಂದು ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ಆ ಮಗಧ ಸಾಮ್ರಾಜ್ಯದ ವಿಸ್ತೀರ್ಣ ಏನಾಯ್ತಪ್ಪ ಅನ್ನಂದ್ರ ಮತ್ತಷ್ಟು ಜಾಸ್ತಿ ಆಯ್ತು ಅಂತಂದು ಹೇಳ್ಬೋದು. ಇಲ್ಲಿ ಆವಂತಿಯನ್ನ ಜಯಿಸುವುದರ ಮೂಲಕ ಮಗಧ ಮತ್ತು ಆವಂತಿ ನಡುವೆ ಇದ್ದಂತ 100 ವರ್ಷಗಳ ಏನು ಹೋರಾಟ ಇತ್ತಲ್ಲ, ಇಲ್ಲಿಗೆ ಕೊನೆಗೊಂಡು ಅಂತಿಮವಾಗಿ ಆವಂತಿ ಮಗಧದಲ್ಲಿ ವಿಲೀನ ಆಗುತ್ತೆ ಅಂತೇಳಿ. ಇವನ ಕಾಲಾವಧಿಯಲ್ಲಿ, ಯಾರು ಶಿಶುನಾಗನ ಕಾಲಾವಧಿಯಲ್ಲಿ ಏನಪ್ಪಾ ಅನ್ನಂದ್ರ ರಾಜಧಾನಿಯನ್ನ ತಾತ್ಕಾಲಿಕವಾಗಿ ವೈಶಾಲಿಗೆ ವರ್ಗಾವಣೆ ಮಾಡಿರ್ತಾನೆ ಇವನು ಅಂತೇಳಿ. ಏನು ರಾಜಗೃಹ ಇರ್ತತಿ ಮತ್ತು ಪಾಟಲಿಪುತ್ರ ಇರ್ತತಿ, ಆ ಸಂದರ್ಭದಲ್ಲಿ ಅವನು ರಾಜಧಾನಿಯನ್ನ ವೈಶಾಲಿಗೆ ವರ್ಗಾವಣೆ ಮಾಡಿರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವನ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅನ್ನಂದ್ರ ಅವನ ಮಗ ಕಾಲಾಶೋಕ. ಅವನ ಮತ್ತೊಂದು ಹೆಸರು ಕಾಕವರ್ಣ ಅಂತ. ಇವನು ತಂದೆ 18 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಕಾಕವರ್ಣ ಅಥವಾ ಕಾಲಾಶೋಕ 24 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಅಂತೇಳಿ. ಕಾಲಾಶೋಕನ ಒಂದು ದೊಡ್ಡ ಸಾಧನೆ ಏನಪ್ಪ ಅನ್ನಂದ್ರ 2ನೇ ಬೌದ್ಧ ಸಮ್ಮೇಳನವನ್ನ ವೈಶಾಲಿಯಲ್ಲಿ ಏರ್ಪಡಿಸ್ತಾನೆ ಅಂತೇಳಿ. ಜೊತೆಗೆ ರಾಜಧಾನಿಯನ್ನು ಏನ್ ಮಾಡ್ತಾನೆ, ಅವನು ತನ್ನ ತಂದೆಯ ಕಾಲದಲ್ಲಿ ವೈಶಾಲಿಗೆ ವರ್ಗಾವಣೆಗೊಂಡಿದ್ದಂತ ರಾಜಧಾನಿಯನ್ನು ಪುನಃ ಪಾಟಲಿಪುತ್ರಕ್ಕೆ ಏನ್ ಮಾಡ್ತಾನೆ, ವರ್ಗಾವಣೆ ಮಾಡ್ತಾನೆ ಅಂತೇಳಿ, ಸ್ಥಳಾಂತರಿಸ್ತಾನೆ ಅಂತೇಳಿ. ಅವನು ಅಂತಿಮವಾಗಿ ಏನಾಗ್ತಾರಪ್ಪ ಅನ್ನಂದ್ರ ಈ ಕಾಕವರ್ಣ ಅಥವಾ ಕಾಲಾಶೋಕ ಕೊಲೆಯಾದ ಅವನ ಮಕ್ಕಳಲ್ಲಿಂದನೋ ಅಥವಾ ಬೇರೆಯಿಂದನೋ ಗೊತ್ತಿಲ್ಲ, ಕೊಲೆಯಾಗಿ ಅವನ ಒಂದು ಅಧಿಕಾರ ಏನಾಯ್ತಪ್ಪ ಅನ್ನಂದ್ರ ಅವನ ಮಕ್ಕಳಲ್ಲಿ ಹಂಚಿ ಹೋಯಿತು ಅಂತಂದೇಳಿ ಹೇಳ್ತಾರೆ. ಯಾರು? ಕಾಲಾಶೋಕನ ಒಂದು ನಂತರ ಶಿಶುನಾಗ ಸಂತತಿಯ ಅಧಿಕಾರ ಅವನ 10 ಮಕ್ಕಳಲ್ಲಿ ಹಂಚಿ ಹೋಯಿತು ಅಂತೇಳಿ. ಶಿಶುನಾಗನ ನಂತರ ಒಟ್ಟು 22 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅವನ ಮಕ್ಕಳು ಅಂತೇಳಿ ಹರ್ಷಚರಿತೆಯಲ್ಲಿ ಉಲ್ಲೇಖಗೊಂಡಿದೆ ಅಂತೇಳಿ. ಹರ್ಷಚರಿತೆಯನ್ನು ಬರೆದವನು ಬಾಣ ಅಂತೇಳಿ. ಹೀಗಾಗಿ ಈ ಮಕ್ಕಳಲ್ಲಿ ವಿಶೇಷವಾಗಿ ಅತ್ಯಂತ ಪ್ರಬಲ ದೊರೆ ಯಾರಪ್ಪ ಅನ್ನಂದ್ರೆ ನಂದಿವರ್ಮನ್ ಅಂತ ಹೇಳ್ತಾರೆ. ಹಾಗಾಗಿ ಶಿಶುನಾಗ ಸಂತತಿಯಲ್ಲಿ ಶಿಶುನಾಗ, ಕಾಲಾಶೋಕ ಮತ್ತು ನಂದಿವರ್ಮನ್ ಅತ್ಯಂತ ಪ್ರಬಲ ಅರಸರಾಗಿದ್ರು. ನಂದಿವರ್ಮನ್ ನಂತರ ಈ ಒಂದು ಶಿಶುನಾಗ ಸಂತತಿ ನಾಶವನ್ನು ಹೊಂದಿತು ಅಂತೇಳಿ ಹೇಳ್ಬೋದು. ಇಲ್ಲಿ ಶಿಶುನಾಗ ಸಂತತಿಯನ್ನ ಮೂಲೆ ಗುಂಪು ಮಾಡಿ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅನ್ನಂದ್ರ ನಂದರು. ನಂದವರು ತಮ್ಮ ನಂದ ವಂಶವನ್ನ ಸ್ಥಾಪನೆ ಮಾಡ್ತಾರೆ. ನಂದ ವಂಶದ ಸ್ಥಾಪಕ ಯಾರಂದ್ರೆ ಮಹಾಪದ್ಮ ನಂದ.
ಮಹಾಪದ್ಮ ನಂದರು ಮಗಧವನ್ನ ಆಳ್ವಿಕೆ ಮಾಡಿದ ಮೂರನೇ ಮತ್ತು ಅತ್ಯಂತ ಪ್ರಬಲ ರಾಜಮನೆತನ ಯಾವುದಂದರೆ ನಂದರು ಅಂತೇಳಿ. ಇವರ ಒಂದು ಕಾಲಾವಧಿ ಕ್ರಿಸ್ತಪೂರ್ವ 345ರಿಂದ 322 345ರಿಂದ 322. ಹಾಗಾಗಿ ಈ ಒಂದು ನಂದ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಮಹಾಪದ್ಮನಂದ ಅಂತೇಳಿ ಹೇಳ್ತಾರೆ. ಮತ್ತು ಈತ ನಂದರಲ್ಲೇ ಅತ್ಯಂತ ಪ್ರಸಿದ್ಧ ಅರಸನಾಗಿದ್ದ ಅಂತೇಳಿ ಹೇಳ್ಬೋದು. ಮತ್ತು ಮಗಧವನ್ನ ಆಳಿದ ಪ್ರಸಿದ್ಧ ಅರಸರಲ್ಲಿ ಮಹಾಪದ್ಮನಂದ ಎಲ್ಲರಿಗಿಂತಲೂ ನಿಪುಣನಾಗಿದ್ದ ಅಂತೇಳಿ ಹೇಳ್ತಾರೆ. ಇಲ್ಲಿ ಪುರಾಣಗಳ ಪ್ರಕಾರ ಈ ಮಹಾನಂದಿನ್ ಎಂಬ ಒಬ್ಬ ಶೂದ್ರ ಸ್ತ್ರೀ ಇರ್ತಾಳೆ. ಅವಳಿಗೆ ಹುಟ್ಟಿದ ಮಗುವಾಗಿರ್ತಾನೆ ಯಾರು? ಮಹಾಪದ್ಮನಂದನ್ನು. ಮಹಾನಂದಿನ್ ಎಂಬ ಶೂದ್ರ ಸ್ತ್ರೀಗೆ ಹುಟ್ಟಿರ್ತಾನೆ. ಮತ್ತು ಅವನು ಕ್ಷತ್ರಿಯನಲ್ಲದಿದ್ದರೂ ಕೂಡ ಕ್ಷತ್ರಿಯರಂತೆ ಶೂರನು, ರಾಜನೀತಿ ನಿಪುಣನು ಕೂಡ ಆಗಿರ್ತಾನೆ ಅಂತೇಳಿ. ಇವನು ಕ್ಷತ್ರಿಯನು ಅಲ್ಲ, ಆದ್ರೂ ಕೂಡ ಕ್ಷತ್ರಿಯರಷ್ಟು ಪ್ರಬಲವಾಗಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಮತ್ತು ವಿಸ್ತರಣೆ ಮಾಡ್ತಾನೆ. ಹಾಗಾಗಿ ಅದರ ಒಂದು ದ್ಯೋತಕವಾಗಿ ಏನ್ ಮಾಡ್ತಾನೆ ಅಂದ್ರ ಏಕರಾಟ್ ಎಂಬ ಬಿರುದನ್ನ ಗಳಿಸಿಕೊಂಡಿರ್ತಾನೆ ಅಂತೇಳಿ. ಏಕರಾಟ್. ಇಲ್ಲಿ ಮಹಾಪದ್ಮನಂದನ ಬಿರುದು ಏನಪ್ಪಾ ಅಂದ್ರ ಏಕರಾಟ್ ಅಂತೇಳಿ ಹೇಳ್ಬೋದು. ಇವನ ಕಾಲಾವಧಿಯಲ್ಲಿ, ಯಾರು? ನಂದನರ ಕಾಲಾವಧಿಯಲ್ಲಿ, ವಿಶೇಷವಾಗಿ ಮಹಾಪದ್ಮನಂದನ ಕಾಲಾವಧಿಯಲ್ಲಿ ಅವರ ಈ ಮಗಧ ಸಾಮ್ರಾಜ್ಯ ಪಾಂಚಾಲ, ಅಸ್ಮಾಕ, ಕಾಶಿ, ಕಳಿಂಗ, ಕುನು, ಮತಿ, ಸುರಸೇನ, ಮಿಥಿಲ ರಾಜ್ಯಗಳನ್ನು ಜಯಿಸಿ ಅಲ್ಲಿಯವರೆಗೆ ಇವನು ಮಗಧ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡಿದ ಅಂತೇಳಿ ಹೇಳ್ತಾರೆ. ಯಾರು? ಮಹಾಪದ್ಮನಂದ ಅಂತೇಳಿ. ಮತ್ತು ಪುರಾಣಗಳ ಪ್ರಕಾರ ಅವನ ಸಾಮ್ರಾಜ್ಯ ದಕ್ಷಿಣ ಭಾರತದ ಕುಂತಲದವರೆಗೆ ವಿಸ್ತರಿಸಿತ್ತು ಅಂತೇಳಿ ಪುರಾಣಗಳು ಹೇಳ್ತವೆ. ಕುಂತಲ ಅಂದ್ರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಾಗ ಇದೆ ಆಫ್ಟರ್ ಇದು ಕ್ಲಾಸ್ ಮುಗಿದ ನಂತರ ಚರ್ಚೆ ಮಾಡೋಣ. ಕುಂತಲದವರೆಗೆ ವಿಸ್ತರಣೆ ಆಗಿತ್ತು ಅಂತ ಹೇಳ್ತಾರೆ ಪುರಾಣಗಳ ಪ್ರಕಾರ, ಐತಿಹಾಸಿಕ ಕೃತಿಗಳಲ್ಲ, ಪುರಾಣಗಳ ಪ್ರಕಾರ ಅಂತೇಳಿ. ಇಲ್ಲಿ ದಕ್ಷಿಣದ ಕುಂತಲದವರೆಗೆ ಅವನ ಒಂದು ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅಂತೇಳಿ. ಮತ್ತೆ ಅವನ್ ಏನ್ ಹೇಳ್ತಾನಪ್ಪ, ಮತ್ತೆ ಅವನ್ ಮತ್ತೊಂದು ಗಣ್ಯ ಸಾಧನೆ ಏನಂದ್ರ ಕಳಿಂಗದ ಮೇಲೆ ಯುದ್ಧವನ್ನು ಮಾಡಿ ಕಳಿಂಗವನ್ನು ಜಯಿಸಿ ಅಲ್ಲಿಂದ ಒಂದು ಜಿನ ವಿಗ್ರಹವನ್ನು ತಂದು ಅದನ್ನೇ ಲಾಂಛನವಾಗಿ ಮಾಡಿಕೊಳ್ತಾನೆ ಅಂತಂದೇಳಿ ಕಾರವೇಲನ ಹತಿಗುಂಪ ಶಾಸನ ಪ್ರಸ್ತುತಪಡಿಸ್ತತಿ ಅಂತೇಳಿ. ಆ ಒಂದು ಏನು ಕಳಿಂಗದ ಮೇಲೆ ಯುದ್ಧ, ಅಲ್ಲಿಂದ ಜಯ ಆಗುತ್ತೆ, ಆ ಜಯದ ನೆನಪಿಗಾಗಿ ಅಲ್ಲಿಂದ ಒಂದು ಜಿನ ವಿಗ್ರಹವನ್ನು ತೆಗೆದುಕೊಂಡು ಬಂದು ಅದನ್ನ ಏನ್ ಮಾಡ್ತಾನೆ, ಶಾಸನ ಇದು ಲಾಂಛನವಾಗಿ ಸ್ವೀಕಾರ ಮಾಡ್ತಾನೆ ಅಥವಾ ಲಾಂಛನವಾಗಿ ಇಟ್ಟುಕೊಳ್ತಾನೆ ಅಂತಂದೇಳಿ ಕಾರವೇಲನ ಹತಿಗುಂಪ ಶಾಸನ ಇದನ್ನ ಪ್ರಸ್ತುತಪಡಿಸ್ತತಿ. ಹೀಗಾಗಿ ಅವನನ್ನ ಏನಂತ ಕರೀತಾರೆ? ಕ್ಷತ್ರಿಯರ ನಿರ್ಮೂಲಕ ಮತ್ತು ಎರಡನೇ ಪರಶುರಾಮ ಅಂತೇಳಿ ಕರೀತಾರೆ. ನೋಡ್ರಿ, ಅವನ 3 ಬಿರುದಾದ್ವು ಇಲ್ಲಿ. ಒಂದನೇದ್ದು ಕ್ಷತ್ರಿಯನಲ್ಲದಿದ್ದರೂ ಕೂಡ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಮತ್ತು ಶೂದ್ರ ಸ್ತ್ರೀಗೆ ಹುಟ್ಟಿರ್ತಾನೆ. ಅದರ ಒಂದು ದ್ಯೋತಕವಾಗಿ ಏಕರಾಟ್ ಬಿರುದನ್ನು ತರಿಸಿರ್ತಾನೆ. ಜೊತೆಗೆ ಅವನು ಕಳಿಂಗದ ಮೇಲೆ ಯುದ್ಧ ಗೆದ್ದದ್ದಕ್ಕಾಗಿ ಏನ್ ಮಾಡ್ತಾನೆ, ಇದು ಕ್ಷತ್ರಿಯ ನಿರ್ಮೂಲಕ ಅಂತ ಕರ್ಸ್ಕೊಳ್ತಾನೆ ಮತ್ತು ಎರಡನೇ ಪರಶುರಾಮ ಅಂತೇಳಿ ಕರ್ಸ್ಕೊಳ್ತಾನೆ. ಹೀಗಾಗಿ ಇವನು ಶೂದ್ರನಾಗಿ ಕ್ಷತ್ರಿಯ ಮತ್ತು ಆರ್ಯ ರಾಜರನ್ನು ಸೋಲಿಸಿ ಗರ್ವಭಂಗ ಮಾಡಿದ್ದರಿಂದ ಈ ಮಹಾಪದ್ಮನಂದನನ್ನ ಈ ಐತಿಹಾಸಿಕ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಅಂತಂದೇಳಿ ಕರೆಯಲಾಗಿದೆ ಅಂತೇಳಿ. ಈ ತನ್ನ ವಿಶಾಲವಾದಂತ ಸಾಮ್ರಾಜ್ಯದ ದಕ್ಷತೆಯಿಂದ ಅವನು ಸುದೀರ್ಘಾವಧಿವರೆಗೆ ಆಳ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅವನ ಕಾಲಾವಧಿಯಲ್ಲಿ ದಕ್ಕನ್ನೂ ಕೂಡ ಮಗಧದ ಒಂದು ಭಾಗ ಆಗಿತ್ತು ಎಂಬ ಉಲ್ಲೇಖವನ್ನು ಪ್ರಸ್ತುತಪಡಿಸಲಾಗಿದೆ ಅಂತೇಳಿ. ಜೊತೆಗೆ ಅವನ ಒಂದು ಸಾಧನೆಯನ್ನ ಅಥವಾ ಅವನ ಸಾಮ್ರಾಜ್ಯದ ಒಂದು ಶ್ರೀಮಂತಿಕೆಯನ್ನ ಈ ಗ್ರೀಕ್ ಬರಹಗಾರನ ಅಂತ ಕರ್ಟಿಯಸ್ನ ಪ್ರಕಾರ ಅವನ ಬಳಿ
ಯಾರು? ಮಹಾಪದ್ಮನಂದನ ಬಳಿ 20,000 ಕುದುರೆಗಳು, 3,00,000 ಪದಾತಿ ದಳ, 2,000 ರಥಗಳು ಹಾಗೂ 3,000 ಆನೆಗಳಿದ್ವು ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ, ಯುದ್ಧದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗಜಪಡೆಯನ್ನು ಬಳಸಿದ ಮಗಧ ಸಾಮ್ರಾಜ್ಯದ ಮೊದಲ ಅರಸ ಯಾರೆಂದರೆ ಅದು ಮಹಾಪದ್ಮನಂದ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಮಗಧ ಸಾಮ್ರಾಜ್ಯದಲ್ಲಿ ಯುದ್ಧದಲ್ಲಿ ಗಜಪಡೆಯನ್ನು ಬಳಸಿದ ಮೊದಲ ಅರಸ ಯಾರೆಂದರೆ ಅದು ಮಹಾಪದ್ಮನಂದ ಅಂತೇಳಿ ಆನ್ಸರ್. ಮತ್ತೆ ಪುರಾಣಗಳ ಪ್ರಕಾರ ಮಹಾಪದ್ಮನ್ ನಂತರ ಅವನ ಒಂದು 8 ಮಕ್ಕಳು ಅಧಿಕಾರಕ್ಕೆ ಬರ್ತಾರೆ. 8 ಮಕ್ಕಳು ಸೇರಿ 22 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಮತ್ತು ಅಂದ್ರೆ ಇದು ಪುರಾಣಗಳ ಪ್ರಕಾರ. ನಂತರ ಬೌದ್ಧ ಗ್ರಂಥಗಳ ಪ್ರಕಾರ ನೋಡೋದಾದ್ರೆ ಮಹಾಪದ್ಮನಂದನ ನಂತರ ನವನಂದನರು ಆಳ್ವಿಕೆಗೆ ಬರ್ತಾರೆ ಅಂತಂದೇಳಿ ಬೌದ್ಧ ಗ್ರಂಥ ಏನ್ ಮಾಡುತ್ತಾ ಉಲ್ಲೇಖವನ್ನು ಮಾಡುತ್ತೆ ಅಂತ. ವಿಶೇಷವಾಗಿ ಮಹಾಬೋಧಿ ವಂಶ ಎಂಬ ಬೌದ್ಧ ಗ್ರಂಥ ಏನ್ ಮಾಡುತ್ತಾನೆ ಅಂದ್ರ ನಂದನರ ನಂತರ ನವನಂದರು ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತೆ ಆ ನವನಂದರು ಅನ್ನಂದ್ರೆ ಯಾರು? ಬೇರೆ ಅಲ್ಲ, ಅವರು ಮಹಾಪದ್ಮನಂದನ ಮಕ್ಕಳು ಅಂತೇಳಿ. ಅವ್ರು ಯಾರಪ್ಪ ಅನ್ನಂದ್ರ ನವನಂದನರು ಅಂದ್ರ 9 ಜನ ಮಕ್ಕಳು ಅಂತ. ಉಗ್ರಸೇನ, ಪಾಂಡುಕ, ಪಾಂಡುಗತಿ, ಭೂತಪಾಲ, ರಾಷ್ಟ್ರಪಾಲ, ಗೋವಿಶಂಕರ, ದಶಸಿದ್ಧಕ, ಕೈರವತ, ಧನನಂದ ಅಂತೇಳಿ. ಇಲ್ಲಿ ಧನನಂದ ನಂದವಂಶದ ಕೊನೆಯ ಅರಸ. ಈ ಧನನಂದನನ್ನ ಕೊಂದು ಹಾಕಿ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬರ್ತಾನೆ ಆ ನಂತರ ಅದು. ಹಾಗಾಗಿ ಇಲ್ಲಿ ಮಹಾಪದ್ಮನಂದನ ನಂತರ ಅಧಿಕಾರಕ್ಕೆ ಬಂದವರು ಅವನ 8 ಜನ ಮಕ್ಕಳು ಪೌರಾಣಿಕ ಪ್ರಕಾರ. ಅದೇ ತರ ಬೌದ್ಧ ಗ್ರಂಥ ಮಹಾಬೋಧಿ ವಂಶದ ಪ್ರಕಾರ ನವನಂದರು ಅಂತೇಳಿ ಕರ್ಸ್ಕೊಂಡಿದ್ದಾರೆ. ನವನಂದರು ಅನ್ನಂದ್ರ ಅವನ ಒಂದು 9 ಮಂದಿ ಮಕ್ಕಳು ಅಂತೇಳಿ. ಪುರಾಣ ಏನ್ ಹೇಳ್ತತಿ 8 ಮಂದಿ ಮಕ್ಕಳು ಅಂತೇಳಿ. ಇಲ್ಲಿ ಬೌದ್ಧ ಗ್ರಂಥ ಏನ್ ಹೇಳ್ತತಿ 9 ಜನ ನವನಂದರು ಅಂತೇಳಿ ಹೇಳ್ತತಿ. ಹಾಗಾಗಿ ಕೊನೆಯ ಅರಸ ಯಾರಪ್ಪ ಅನ್ನಂದ್ರ ಧನನಂದ ಅಂತ. ಈತ ನಂದವಂಶದ ಕೊನೆಯ ಅರಸ ಆಗಿರ್ತಾನೆ. ಮತ್ತೆ ಈತ ತಂದೆಯಷ್ಟು ಪ್ರಸಿದ್ಧನಾಗಿರ್ಲಿಲ್ಲ ಮತ್ತು ಬಹಳ ದುರ್ಬಲನಾಗಿರ್ತಾನೆ, ಪ್ರಜಾಪೀಡಕನಾಗಿರ್ತಾನೆ ಇವನು. ಗ್ರೀಕ್ ದಾಖಲೆ ಪ್ರಕಾರ ಇವನ ಹತ್ರ 2 ಲಕ್ಷ ಪದಾತಿ ದಳ ಇರ್ತೈತಿ. ತಂದೆ ಹತ್ರ 3 ಲಕ್ಷ ಪದಾತಿ ಇರ್ತೈತಿ, ಇವನ ಹತ್ರ 2 ಲಕ್ಷ ಪದಾತಿ ಇರ್ತೈತಿ. 2,000 ರಥಗಳು ಇರ್ತವೆ, 3,000 ಆನೆಗಳು ಕೂಡ ಇರ್ತವೆ, ಅಪಾರವಾದಂತ ಖಜಾನೆ ಸಂಪತ್ತು ಇರ್ತೈತಿ. ಆದ್ರೂ ಕೂಡ ಇವನ್ ಏನ್ ಮಾಡ್ತಾನೆ, ಅಂದ್ರೆ ಪ್ರಜೆಗಳಿಗೆ ಪೂರಕವಾಗಿ ಆಡಳಿತವನ್ನು ಮಾಡಂಗಿಲ್ಲ ಅಂತೇಳಿ. ಮತ್ತೆ ಎಲ್ಲಾ ಏನು ಅನಗತ್ಯವಾಗಿ ಖರ್ಚನ್ನ ಮಾಡ್ತಾ ಇರ್ತಾನೆ ಅಂತಂದೇಳಿ ಹೇಳ್ತಾನೆ. ಆಮೇಲೆ ಇವನ್ ಏನ್ ಮಾಡ್ತಾನೆ ಅಂದ್ರ ಮತ್ತಷ್ಟು ಸಂಪತ್ತನ್ನು ಸಂಗ್ರಹಿಸ್ಲಿಕ್ಕಾಗಿ ಜನರ ಮೇಲೆ ಸಾಕಷ್ಟು ತೆರಿಗೆಯನ್ನೇ ಇರ್ತಾನೆ. ಈ ಬೃಹತ್ ಸೈನ್ಯವನ್ನು ನಿರ್ವಹಣೆ ಮಾಡ್ಲಿಕ್ಕಾಗಿ ತೆರಿಗೆಗಳನ್ನ ಏರಿ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಕಳೆದುಕೊಳ್ತಾನೆ ಅಂತ ಹೇಳ್ಬೋದು. ಮತ್ತೆ ಇವನ ಬಳಿ ಸರಿತ್ ಸಾಗರ ಏನ್ ಕೃತಿ ಐತಿಲ್ಲ ಅದರ ಒಂದು ಉಲ್ಲೇಖದ ಪ್ರಕಾರ ಇವನ ಖಜಾನೆಯಲ್ಲಿ 990 ಚಿನ್ನದ ತುಣುಕುಗಳಿದ್ವು ಅಂತೇಳಿ ಸರಿತ್ ಸಾಗರ ಅದು ಉಲ್ಲೇಖವನ್ನು ಮಾಡುತ್ತೆ ಅಂತಂದೇಳಿ. ಹೀಗಾಗಿ ಪ್ರಜೆಗಳನ್ನ ಈ ತೆರಿಗೆಯಿಂದ ಹಿಂಸಿಸ್ತಕ್ಕಂಥದ್ದು, ಪೀಡಿಸ್ತಕ್ಕಂಥದ್ದು, ಇವನು ಬಹಳಷ್ಟು ಪ್ರಜೆಗಳ ಒಂದು ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಹಾಗಾಗಿ ಇವನನ್ನ ಧನನಂದ ಅಲ್ಲ ಧನದಾಯಿ ಅಂತೇಳಿ ಕರಿತಾ ಇದ್ರು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಾಳಿ ಮಾಡಿದ್ನಾಗ ಇವನು ಅವನ ದಾಳಿಯನ್ನು ತಡಿಲಿಕ್ಕಾಗದೆ ಸೋತು ಹೋಗಿರ್ತಾನೆ. ಮತ್ತೆ ಸೋಲೋದ್ಕಿಂತನೂ ವಿಫಲ ಆಗಿರ್ತಾನೆ ಅಂತಂದು ಹೇಳ್ಬೋದು. ಇಲ್ಲಿ ಈ ಧನನಂದ ಏನ್ ಮಾಡ್ತಾನೆ, ಸೋತು ಹೋಗಿರ್ತಾನೆ, ವೈಫಲ್ಯವನ್ನು ಕಂಡಿರ್ತಾನೆ. ಇದೇ ಸುಸಂದರ್ಭವನ್ನು ಬಳಸಿಕೊಂಡಂತ ಚಂದ್ರಗುಪ್ತ ಮುಂದೆ ಏನ್ ಮಾಡ್ತಾನೆ, ಕೌಟಿಲ್ಯನ ಸಹಾಯದಿಂದ ಆ ಧನನಂದನನ್ನು ಕೊಂದು ಹಾಕಿ ನಂದ ಸಾಮ್ರಾಜ್ಯವನ್ನು ಅಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ನಂದನರ ಅವನತಿಗೆ ಏನ್ ಕಾರಣ ಅಂತ ನೋಡಿದ್ನ್ಯಾಗ ಶೂದ್ರರಾಗಿದ್ರು, ಕೀಳು ಜಾತಿಯವರಾಗಿದ್ರು. ಹಾಗಾಗಿ ಫಸ್ಟ್ ಪ್ರಬಲ ಅರಸರು ಇದ್ದೊತ್ನ್ಯಾಗ ಮಹಾಪದ್ಮನಂದ ಇದ್ದೊತ್ನ್ಯಾಗ ಜನ ಏನು ಹೇಳ್ತಾ ಇರ್ಲಿಲ್ಲ. ಆದ್ರೆ ಬರ್ತಾ ಅವ್ರನ್ನ ಕೀಳು ದೃಷ್ಟಿಯಿಂದ ನೋಡ್ತಾ ಇದ್ರು ಅಂತ ಹೇಳ್ಬೋದು. ಅವರ ಆಡಳಿತವನ್ನು ಇಷ್ಟಪಡ್ಲಿಲ್ಲ ಮೇಲ್ವರ್ಗದವರು ಅಂತ. ಎರಡನೇದ್ದು
ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಇವರು ಸಂಚು ಹೂಡಿದ್ರು ಅಂತಂದೇಳಿ ಒಂದಿಷ್ಟು ಸಮಾಜದಲ್ಲಿ ಗುಸುಗುಸು ಇತ್ತು. ಹಾಗಾಗಿ ಇವರು ಕೊನೆಗೆ ಜನರ ಪ್ರೀತಿಯನ್ನು ಕಳ್ಕೊಂಡ್ರು ಅಂತೇಳಿ. ಮತ್ತೆ ಧನನಂದನ ಸಂಪತ್ತು ಗಳಿಸುವ ಆಸೆಯಿಂದ ಜನರ ಮೇಲೆ ಸಾಕಷ್ಟು ತೆರಿಗೆ ಏರಿದ್ದು ಕೂಡ ಅವನಿಗೆ ತಿರುಗುಬಾಣ ಆಯ್ತು ಅಂತೇಳಿ. ಇವನು ಶ್ರೇಷ್ಠ ರಾಜನೀತಿ ತಜ್ಞನಾಗಿರ್ಲಿಲ್ಲ. ಮತ್ತೆ ಇವನ ಆಸ್ಥಾನದಲ್ಲೇ ಇದ್ದಂತ ಕೌಟಿಲ್ಯನನ್ನು ಇವ ಅವಮಾನ ಮಾಡಿರ್ತಾನೆ. ಮತ್ತೆ ಆ ಕೌಟಿಲ್ಯನನ್ನ ಸಾಮ್ರಾಜ್ಯದಿಂದ ಹೊರ ಹಾಕಿರ್ತಾನೆ. ಅದೇ ಕೌಟಿಲ್ಯ ಮುಂದೆ ಚಂದ್ರಗುಪ್ತನಿಗೆ ತರಬೇತಿಯನ್ನು ನೀಡಿ ಮತ್ತೊಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ನೆರವಾಗ್ತಾನೆ. ಆದ್ರೆ ಇಲ್ಲಿ ಧನನಂದನಿಂದ ತಿರಸ್ಕರಿಸಲ್ಪಟ್ಟಂತ ಕೌಟಿಲ್ಯನನ್ನ ಏನು ಉಳಿಸ್ಕೊಳ್ಳುವ ಒಂದು ಜಾಣತನ ಇವನ ಹತ್ರ ಇರ್ಲಿಲ್ಲ ಅಂತ ಹೇಳಿ ಹೇಳ್ಬೋದು. ಅದು ಕೂಡ ನಂದ ವಂಶ ಸಾಮ್ರಾಜ್ಯ ನಿರ್ಮೂಲನೆ ಆಗ್ಲಿಕ್ಕೆ ಒಂದು ಕಾರಣ ಆಯ್ತು ಅಂತೇಳಿ. ಅದ್ರ ಜೊತೆಗೆ ಅಲೆಕ್ಸಾಂಡರ್ನ ದಾಳಿಯನ್ನು ತಡೆಯುವಲ್ಲಿ ಕೂಡ ಇವನು ವಿಫಲನಾಗ್ತಾನೆ. ಟೋಟಲ್ ಆಗಿ ಇವನು ಕ್ಷತ್ರಿಯನು ಆಗಿರ್ಲಿಲ್ಲ. ಹೀಗಾಗಿ ನಂದ ಸಾಮ್ರಾಜ್ಯ ನಾಶವನ್ನು ಹೊಂದಿತ್ತು ಅಂತೇಳಿ ಹೇಳ್ಬೋದು. ಇಷ್ಟು ಏನು ಮಗಧ ಸಾಮ್ರಾಜ್ಯವನ್ನು ಆಳಿದಂತ ಪ್ರಮುಖ ಮನೆತನಗಳಲ್ಲಿ ಒಂದನೇದ್ದು ಹರ್ಯಂಕ ಸಂತತಿ, ಎರಡನೇದ್ದು ಶಿಶುನಾಗ ಸಂತತಿ, ಮೂರನೇದ್ದು ನಂದ ಸಂತತಿ. ಈ ಮೂವರು ಅರಸರಲ್ಲಿ ಬಿಂಬಿಸಾರ, ಅಜಾತಶತ್ರು, ಉದಯನ್, ಆಮೇಲೆ ಶಿಶುನಾಗ, ಕಾಲಾಶೋಕ ಮತ್ತು ನಂದಿವರ್ಮನ್, ಅದ್ರ ಜೊತೆಗೆ ಮಹಾಪದ್ಮನಂದ, ನೆಕ್ಸ್ಟ್ ಏನು ಅವನ ಉಗ್ರಸೇನ, ಪಾಂಡುಕ, ಈ ರೀತಿ ಬರ್ತಾರೆ. ಕೊನೆಯ ಅರಸ, ಮಗಧ ಸಾಮ್ರಾಜ್ಯವನ್ನು ಆಳಿದ ಕೊನೆಯ ಅರಸ ಅಂತ ಬಂದದ್ನ್ಯಾಗ ಯಾರು? ಧನನಂದ ಅಂತೇಳಿ ಹೇಳ್ಬೋದು. ಮತ್ತು ನಂದನರು ಕೂಡ ಯಾವ ರೀತಿ ನಾಶವನ್ನು ಹೊಂದಿದ್ರು, ಯಾವ ಒಂದು ಸಾಮ್ರಾಟನ ಕಾಲಾವಧಿಯಲ್ಲಿ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದಾನೆಂದ್ರ ಧನನಂದನ ಕಾಲಾವಧಿಯಲ್ಲಿ ಅಂತೇಳಿ. ಇದ್ರದ್ದೇನಾದ್ರೂ ಡಿಸ್ಕಷನ್ ಇತ್ತಂದ್ರೆ ಈಗ ಮಾಡೋಣ. ನೆಕ್ಸ್ಟ್ ನಾನು ಭಾರತದ ಮೇಲೆ ವಿದೇಶಿಯರ ದಾಳಿಗೆ ಹೋಗ್ತೀನಿ. ಇಲ್ಲಿ ನೀವು ವಿದೇಶಿಯರು ಏನಾದ್ರೂ ಕಾಲಾನುಕ್ರಮಣಿಕೆ ಪ್ರಕಾರ ಕೇಳಿದ್ರೆ, ಭಾರತದ ಮೇಲೆ ದಾಳಿ ಮಾಡಿದಂತ ವಿದೇಶಿಯರ ಒಂದು ಕಾಲಾನುಕ್ರಮಣಿಕೆ ಬರೀರಂತ 4-5 ಕೊಟ್ರ ಫಸ್ಟ್ ಬಂದವರು ಭಾರತದ ಮೇಲೆ ದಾಳಿಗೆ ಅಂದ್ರ ಅದು ಪರ್ಷಿಯನ್ನರು. ಅಲ್ಲೇನಾದ್ರು ಆರ್ಯರು ಅಂತ ಏನಾದ್ರು ಆಪ್ಷನ್ಸ್ ಇತ್ತಂದ್ರೆ ಫಸ್ಟ್ ಬಂದವರು ಆರ್ಯರು ಆಗ್ತಾರೆ, ಅಧಿಕೃತವಾಗಿ ಅಲ್ಲ. ಬಟ್ ಇಲ್ಲಿ ಅವ್ರನ್ನ ವಿದೇಶಿಯರಂತ ಕನ್ಸಿಡರ್ ಮಾಡಿಲ್ಲ. ಅಲ್ಲಿ ಆರ್ಯರು ಅಂತ ಇಲ್ಲ ಅನ್ನಂದ್ರ ಪರ್ಷಿಯನ್ನರು. ಫಸ್ಟ್ ಬಂದಿದ್ದು ಯಾರಪ್ಪ ಅಂದ್ರೆ ಪರ್ಷಿಯನ್ನರು. ಅವ್ರ ನಂತರ ಬಂದವರು ಗ್ರೀಕರು. ಭಾರತದ ಮೇಲೆ ದಾಳಿ ಮಾಡಿದಂತ ಎರಡನೇ ವಿದೇಶಿಗರು ಅಂದ್ರೆ ಗ್ರೀಕರು. ಮೂರನೇರವ್ರ ಅಂದ್ರೆ ಶಕರು. 4 ಒಂದತ್ನಾಗ ಬ್ಯಾಕ್ಟ್ರಿಯನ್ನರು ಅಂತೇಳಿ. ಇದು ಪ್ರಾಚೀನ ಭಾರತದ್ದು. ಇನ್ನು ಮಧ್ಯ ಭಾರತ ಅಂತ ಬಂದತ್ನಾಗ ಅರಬರು ಬರ್ತಾರೆ, ಆಫ್ಘನ್ನರು ಬರ್ತಾರೆ, ಟರ್ಕರು ಬರ್ತಾರೆ, ನೆಕ್ಸ್ಟ್ ಯುರೋಪಿಯನ್ಸ್ ಕೂಡ ಬರ್ತಾರೆ ಅಂತ. ಭಾರತದ ಮೇಲೆ ಸಾಕಷ್ಟು ವಿದೇಶಿಯರು ಆಡಳಿತವನ್ನು ಮಾಡಿದ್ದಾರೆ ಮತ್ತು ಆಳ್ವಿಕೆಯನ್ನು ಮಾಡಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಮೊದಲ ಬಂದಂತ ವಿದೇಶಿಯರು ಅಂದ್ರೆ ಪರ್ಷಿಯನ್ನರು ಅಂತೇಳಿ. ಇದ್ರದ್ದೇನು ಡಿಸ್ಕಷನ್ ಇಲ್ವಾ? ಹಾಗಾದ್ರೆ ನೆಕ್ಸ್ಟ್ ಹೋಗೋಣ, ಕಂಟಿನ್ಯೂ. ಮೇಡಮ್ ಏನಿಲ್ಲ, ಈಗ ಕಾಲಾಶೋಕನ ಕಾಲದಲ್ಲಿ 2ನೇ ಬೌದ್ಧ ಸಮ್ಮೇಳನ ಆಗ್ತದಲ್ಲ, ಅದು ಯಾಕೆ ಆಯ್ತು ಅಂತ ಒಂದ್ಸಲ ಕ್ವಶನ್ ಆಗಿತ್ತು ಮೇಡಮ್. 2ನೇ ಬೌದ್ಧ ಸಮ್ಮೇಳನಕ್ಕೆ ಕಾರಣ. 2ನೇ ಬೌದ್ಧ ಸಮ್ಮೇಳನಕ್ಕೆ ಕಾರಣ ಅದು ಮೊನ್ನೆ ನಾವು ಬೌದ್ಧ ಸಮ್ಮೇಳನಗಳನ್ನ ಮಾಡೋ ಮುಂದೆ ಏನು ಹೇಳಿಲ್ವಾ? ಬೌದ್ಧ ಸಮ್ಮೇಳನ ಮಾಡೋ ಮುಂದೆ ಅಲ್ಲ, ಅವತ್ತು ಏನೋ ಡಿಸ್ಕಸ್ ಮಾಡಿದ್ವಿ ಅಂತ ನಾವು. ಬೌದ್ಧ ಸಮ್ಮೇಳನಗಳು ಆಗಿದ್ವಲ್ಲ, ಯಾಕಂದ್ರೆ ಬೌದ್ಧ ಧರ್ಮ ಬಂದತ್ನಾಗ ಅದನ್ನ ನಾವು ಮಾತಾಡಿದ್ವಿ. ಅದು ನಾನು ನೋಟ್ಸ್ ತಗದ್ ನೋಡ್ಬೇಕ್ರಿ, ನೆನ್ಪಾಗ್ತದೆ. ಯಾವಾಗಾಯ್ತು, ಎಲ್ಲಾಯ್ತು, ಯಾರ ಅಧ್ಯಕ್ಷತೆಯಲ್ಲಿ ಅದಷ್ಟೇ ಹೇಳಿದ್ರಿ ಮೇಡಮ್. ಓಕೆ, ಒಂದ್ ನಿಮಿಷ. ಯಾಕಾಯ್ತು ಅನ್ನೋದು ಗೊತ್ತಿಲ್ಲ. ಯಾಕಾಯ್ತು ಅಂತಾನೆ ಕೇಳಿತಾರ? ಹ್ಞೂನ್ರಿ ಮೇಡಮ್, 2ನೇ ಬೌದ್ಧ ಸಮ್ಮೇಳನಕ್ಕೆ ಕಾರಣ. ಫಸ್ಟ್ನೇದ್ರಂತ್ರು ಆತ ಸತ್ತ ತಕ್ಷಣನೇ ಆಗತ್ರಿ. ಅದೇ ಬೌದ್ಧ ರಾಜಕೃತ. ಅಂದ್ರೆ ಮೇಡಮ್ ಇಲ್ಲಿ ಅದು ಇಬ್ಬಾಗ ಆಗುತ್ತಲ್ಲ ಮೇಡಮ್. ಇಲ್ಲಿ ಮಹಾಸಂಘಿಗಳ ನಡುವೆ ಇಬ್ಬಾಗ ಆಗಂಗಿಲ್ಲ. ಸ್ಥವಿರವಾದಿಗಳು ಮತ್ತು ಮಹಾಸಂಘಿಕರು ಅಂತೇಳಿ 2 ಭಾಗ ಆಗುತ್ತೆ.
ಆಮೇಲೆ ಅವ್ರನ್ನ ತೆರವಾದಿಗಳು ಮತ್ತು ಆಚಾರವಾದಿಗಳು ಅಂತೇಳಿ ಇದು ಮಾಡ್ತಾರೆ. ಅವ್ರನ್ನ ಕೂಡಿಸುವ ಉದ್ದೇಶದಿಂದ ಏನಾದ್ರೂ ಆಗುತ್ತಾ ಇದು ಅಂತೇಳಿ. ಅದು ಒಂದ್ ನೋಡ್ರಿ ಮೇಡಮ್ ಅವ್ರೆ. ಇನ್ ಉಳ್ದಂಗ ಎಲ್ಲವೂ ಕವರ್ ಆಗ್ಯಾವ್ರಿ ಎಲ್ಲ. ಇದು ಒಂದು ಗೊತ್ತಾಗ್ಲಿಲ್ಲ ಅಷ್ಟೇ. ಒಂದೇ ನಿಮಿಷ. ಮೇಡಮ್ ಇನ್ನು ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರ, ನಾನು ಇದನ್ನ ಚೆಕ್ ಮಾಡಿದೆ ಇಲ್ಲಿ ವಿಕಿಪೀಡಿಯಾದ್ದು. ಅಲ್ಲಿ ಏನು 10 ತಪ್ಪುಗಳನ್ನ ಅವರು ಮಾಡ್ತಾ ಇದ್ರು ಬೌದ್ಧ ಸಂಘದವರು, ಸಂಘಿಗಳು ಏನಿದ್ರಲ್ಲ ಅವರು ಮುಖ್ಯವಾಗಿ ಈ ವೈಶಾಲಿಯ ಬೌದ್ಧ ಸನ್ಯಾಸಿಗಳಿದ್ರಲ್ಲ ಅವರು ಆಚರಣೆ ಮಾಡ್ತಕ್ಕಂಥ ತಪ್ಪು ಪದ್ಧತಿಗಳು ಮತ್ತು ನಿಯಮಗಳನ್ನ ಬಗೆಹರಿಸ್ಲಿಕ್ಕಾಗಿನೇ ಮತ್ತು ಬುದ್ಧನ ಮೂಲ ಬೋಧನೆಗಳನ್ನ ರಕ್ಷಿಸ್ಲಿಕ್ಕಾಗಿ ಇದನ್ನ ಆಯೋಜನೆ ಮಾಡಲಾಗಿತ್ತು ಅಂತೇಳಿ. ಏನನ್ನಂದ್ರ ವೈಶಾಲಿ ಮತ್ತು ಆವಂತಿ ಈ ಇಬ್ಬರು ಸನ್ಯಾಸಿಗಳ ನಡುವೆ ನಡೀತಕ್ಕಂಥ ಭಿನ್ನಾಭಿಪ್ರಾಯಗಳು. ಅದೇ ನಾ ಹೇಳಿದ್ನಲ್ಲ ಇಲ್ಲಿ ತೆರವಾದಿಗಳು ಮತ್ತು ಆಚಾರವಾದಿಗಳಂತ ಏನಿದ್ರಲ್ಲ ಇವ್ರನ್ನ ಮಹಾಸಂಘಿಕರು ಮತ್ತು ಸ್ಥವಿರವಾದಿಗಳಂತನೂ ಕೂಡ ಕರಿತಾ ಇದ್ರು. ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಹಂಗಾದ್ರೂ ತಗೊಳ್ರಿ. ಸ್ಥವಿರವಾದಿಗಳಂತಾದ್ರೂ ಓಕೆ, ಆಚಾರವಾದಿಗಳಂತಾದ್ರೂ ಓಕೆ. ಇಲ್ಲ ಅನ್ನಂದ್ರ ಇಲ್ಲಿ ಆವಂತಿ ಮತ್ತು ವೈಶಾಲಿಯ ಬೌದ್ಧ ಸನ್ಯಾಸಿಗಳ ನಡುವೆ ಶಿಸ್ತನ್ನು ತರ್ಲಿಕ್ಕಾಗಿ ಒಂದು ಏಕತೆಯನ್ನು ಮೂಡಿಸ್ಲಿಕ್ಕಾಗಿ ಈ ಒಂದು ಸಭೆಯ ಉದ್ದೇಶ ಆಗಿತ್ತು ಅಂತಂದೇಳಿ. ಅದ್ರ ಜೊತೆಗೆ 10 ತಪ್ಪು ಆಚರಣೆಗಳೇನಿದ್ವಲ್ಲ, ಇವ್ರು ಯಾರು ವೈಶಾಲಿ ಬಿಕ್ಕುಗಳು ಏನ್ ಮಾಡ್ತಾ ಇದ್ರಲ್ಲ, ಮದ್ಯಪಾನ ಮಾಡ್ತಾ ಇದ್ರು, ಊಟದ ನಂತರ ಹಾಲು ಕುಡಿತಾ ಇದ್ರಂತೆ, ಹಣವನ್ನು ಸ್ವೀಕರಿಸ್ತಾ ಇದ್ರಂತೆ. ಅಲ್ಲಿ ಬುದ್ಧನ ಪ್ರಕಾರ ಮೆತ್ತನೆ ಹಾಸಿಗೆಯನ್ನು ಎಲ್ಲ ಅವನು ಅವಾಯ್ಡ್ ಮಾಡಿದ್ದ, ಸರಳವಾಗಿರ್ತಕ್ಕಂಥದ್ದು ಅವೆಲ್ಲವೂ ಇದ್ವು ಅದರಲ್ಲಿ. ಹಾಗಾಗಿ ಈ ಒಂದು ಸಂಘದವರು ಮತ್ತು ಇವ್ರು ಯಾರಿಂದ್ರ ವೈಶಾಲಿಯ ಬಿಕ್ಕುಗಳು ಅವೆಲ್ಲವನ್ನು ಮೀರಿ ವೈಭೋಗದ ಜೀವನವನ್ನು ಮಾಡ್ತಾ ಇದ್ರು. ಅದನ್ನ ಸರಿಪಡಿಸ್ಲಿಕ್ಕಾಗಿ ಈ ಒಂದು ಬೌದ್ಧ ಸಮ್ಮೇಳನ ಆಯೋಜಿಸಲಾಗಿತ್ತು ಅಂತ. ಜೊತೆಗೆ ಬುದ್ಧನ ಮೂಲ ತತ್ವಗಳೇನಿದ್ವಲ್ಲ ಅವುಗಳ ರಕ್ಷಣೆ ಮಾಡುವುದು ಈ ಒಂದು ಸಂಘದ ಉದ್ದೇಶ, ಸಮ್ಮೇಳನದ ಉದ್ದೇಶ ಆಗಿತ್ತು ಅಂತ. ಮತ್ತೆ ಆ ಸಮ್ಮೇಳನದಲ್ಲಿ 10 ಏನು ಆಚರಣೆಗಳಿದ್ದಾವಲ್ಲ ಅವನ್ನ ಕಾನೂನು ಬಾಹಿರ ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದೇ ತೆರವಾದಿಗಳನ್ನಂದ್ರ ಸ್ಥಾವಿರವಾದಿಗಳು ಅಂತ ಅರ್ಥ. ಇಷ್ಟಂತೂ ಇದು ಕೊಡ್ತಾ ಇದೆ. 10 ಏನು ಇದಾವಲ್ಲ ತಪ್ಪುಗಳು, ಅದರಲ್ಲಿ ಮದ್ಯಪಾನ, ಊಟದ ನಂತರ ಹಾಲು ಕುಡಿಯೋದು, ಹಣವನ್ನು ಸ್ವೀಕರಿಸ್ತಕ್ಕಂಥದ್ದು ಎಲ್ಲ ಇದೆ. ಇದು ನಾನು ವಾಜಿರಾಮ ಅಂಡ್ ರವಿ ಐತಲ್ಲ IAS ಸೆಂಟರ್, ಆ ನೋಟ್ಸ್ ಅಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಇದ್ರ ಬಗ್ಗೆ ಮತ್ತೆ ಏನಾದ್ರೂ ನಿಮಗ್ ಗೊತ್ತಾಯ್ತು ಅಂದ್ರೆ ಇದು ಗ್ರೂಪಿಗೆ ಹಾಕ್ರಿ ಒಂಚೂರು. ಆಯ್ತು. ಇದಂತೂ ಕಾಲಾಶೋಕನ ಕಾಲಾವಧಿಯಲ್ಲಿ ನಡೆದಿದೆ. ಕ್ರಿಸ್ತಪೂರ್ವ 383 ಅಂದ್ರೆ 1ನೇ ಬೌದ್ಧ ಸಮ್ಮೇಳನ ನಡೆದು 100 ವರ್ಷದ ನಂತರ ಇದು ಆಯೋಜನೆ ಆಗಿತ್ತು ಅಂತೇಳಿ. ಮತ್ತೆ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವನು ಸಭಾಕಾಮಿ. ನಿಮಗೆಲ್ಲ ಅದು ಹೇಳಿದ್ದೀನಿ ನಾನು ಆಗಲೇ. ಮತ್ತೇನಾದ್ರೂ ಇದ್ರದ್ದು ಡೌಟ್ಸ್ ಆಯ್ತಾ? ಇಲ್ಲ ಮೇಡಮ್, ನನ್ಗೇನು ಇಲ್ಲ. ಬೇರೆದಾರೆ ಯಾರನ್ನ ಕೇಳ್ರಿ. ಮ್ಯಾಮ್ ಉಳ್ದೋರು ಮಾತಾಡ್ರಿ. ಕಂಟಿನ್ಯೂ ಮಾಡ್ರಿ ಮೇಡಮ್. ಕಂಟಿನ್ಯೂ ಮಾಡೋದ ಅಂದ್ರೆ ಮೇಡಮ್ ಇಲ್ಲಿ ಮಹಾಪದ್ಮನಂದನ್ ಅಂತ ತಗೊಂಡಾಗ ಇಲ್ಲಿ ನಾವ್ ಯಾಕೆ ಇಂಪಾರ್ಟೆಂಟ್ ಆಗ್ತದಂತ ಯೋಚನೆ ಮಾಡ್ದಾಗ ಸುಮ್ನೆ ನಾವೇ ಇಲ್ಲಿ ಒಂದು ದಲಿತ ರಾಜವಂಶ ತಲೆ ಎತ್ತಿತ್ತಲ್ಲ, ಹಂಗಾಗಿ ಇಲ್ಲಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ಅಷ್ಟೇ. ಅದು ಇನ್ನೊಂದ್ ಏನಂದ್ರ ಭಾರತದ ರಾಜಕೀಯ ಐಕ್ಯತೆ ಮತ್ತು ಈ ಶೂದ್ರ ಸ್ಥಿತಿಗತಿಗಳನ್ನು ನೋಡ್ದತ್ನ್ಯಾಗ
ಶೂದ್ರರು ಯಾವಾಗ್ಲಿಂದ ಅಧಿಕಾರ ವಂಚಿತರೆ. ಆದ್ರೆ ಇಲ್ಲಿ ಮಹಾಪದ್ಮನಂತರ ಪ್ರಾಚೀನ ಕಾಲದಲ್ಲಿನೇ ಅವನು ತನ್ನ ಒಂದು ಏನು ಪರಾಕ್ರಮದಿಂದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ ಅನ್ನೋದಕ್ಕ ಅವನೇ ಉದಾಹರಣೆ. ಹಾಗಾಗಿ ಇಲ್ಲ ಮಾತ್ ಕೇಳಿಸ್ಲಿಲ್ಲ ಅದಕ್ಕೆ ಅಲ್ಲ. ಇಲ್ಲ, ನೀವ್ ಯಾರ ಜೊತೆ ಮಾತಾಡ್ತಾ ಇದ್ರಲ್ಲ ಹಾಗಾಗಿ ಸುಮ್ಮನೆ ನಾನು. ಇಲ್ಲಿ ಶೂದ್ರರ ಒಂದು ಸ್ಥಿತಿಗತಿ ಮತ್ತು ಆರಂಭದ ಒಂದು ಶೂದ್ರ ಮನೆತನ ಅಥವಾ ಆರಂಭದ ಶೂದ್ರ ವ್ಯಕ್ತಿಯಿಂದ ಸ್ಥಾಪನೆ ಆದಂತ ಮೊದಲ ಸಾಮ್ರಾಜ್ಯ ಅಂತ ಕೂಡ ಇದನ್ನ ಕರಿಬಹುದೇನು. ಯಾಕಂದ್ರೆ ನಾವು ಇದುವರೆಗಿನ ಆರ್ಯರು ಅಥವಾ ವೇದಗಳ ಕಾಲದ ನಂತರದ ಏನು ಇವೆಲ್ಲವೂ ಮಹಾ ಜನಪದಗಳಿದ್ವು, ಎಲ್ಲವೂ ನೋಡಿದ್ವಿ ನಾವು. ಗಣರಾಜ್ಯಗಳು ಬುಡಕಟ್ಟಿನವರು ಬಂದಿದ್ರೆ ಹೊರತಾಗಿ ಶೂದ್ರರು ಎಲ್ಲಿ ಬಂದಿರ್ಲಿಲ್ಲ. ಶೂದ್ರ ಅರಸರು ಎಲ್ಲಿ ಬಂದಿದ್ದಿಲ್ಲ. ಶೂದ್ರರಿಂದ ನಿರ್ಮಾಣವಾದಂತ ಏಕೈಕ ವಂಶ ಅನ್ನಂದ್ರ ಅದು ನಂದನರು ಅಂತ ಹೇಳಿ ಕರಿಬಹುದು. ಮತ್ತೆ ಇದನ್ನ ಇನ್ನೊಂದ್ ಯಾವ ತರ ತಗೊಂತಾರ ಅನ್ನಂದ್ರ, ಶೂದ್ರರಾಗಿದ್ದರಿಂದನೇ ಕೌಟಿಲ್ಯ ಸಂಚನ್ನು ಹೂಡಿದ ಅನ್ನೋ ಒಂದು ಇದ್ರಲ್ಲಿ ಕೂಡ ತೆಗೆದುಕೊಳ್ತಾರೆ ಅಂತ. ಓಕೆ, ಇದು ಕಂಟಿನ್ಯೂ ಮಾಡೋದಾ ಹಾಗಾದ್ರೆ? ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿ ತಾಯರ ಮೇಡಮ್ ಹೇಳಿದ್ದಾಳೆ ಒಂದ್ ಪಾಠ ಮುಗಿದ ನಂತರ ಯಾವ್ದು ಇಂಪಾರ್ಟೆಂಟು ಅಂತಂದು ಹೇಳಿ ಅಂತಂದು. ಎಲ್ಲವೂ ಇಂಪಾರ್ಟೆಂಟೇ ಪರೀಕ್ಷಾ ದೃಷ್ಟಿಯಿಂದ ನೋಡಿದ ಹೊತ್ನ್ಯಾಗ. ಆದ್ರೆ ನಾವು 1 ಅಥವಾ 2 ರೀಡ್ ನಿಂದ ನಮಗೆ ಹಿಸ್ಟ್ರಿಯನ್ನ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ, ನೆನಪಿಟ್ಕೊಳಕ್ ಆಗಂಗಿಲ್ಲ ಮೇಡಮ್. ಅದೇ ಈಗ ನೋಡ್ರಿ, ಈ ತರ ಕೋರ್ ಡಿಸ್ಕಷನ್ ಅಂತ ಮಾಡಿದ ಹೊತ್ನ್ಯಾಗ ಅಲ್ಲಿ ನಮ್ಗೆ ಈಗ ನೋಡ್ರಿ, ನಾವು ನವನಂದನರು ಅಂತ ಹೇಳಿದ್ರು, ಯಾವ ಬೌದ್ಧ ಗ್ರಂಥ ಉಲ್ಲೇಖ ಮಾಡುತ್ತೆ ಈ ತರ ಹೇಳಿದ ಹೊತ್ನ್ಯಾಗ ಅಲ್ಲಿ ಮಹಾಬೋಧಿ ವಂಶ ಅಂತ ಹೇಳ್ಬೇಕಾಗುತ್ತೆ. ಆಮೇಲೆ ಯಾವ ಅರಸನ ಕಾಲದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದ ಅಂತ ಕೇಳ್ಬೋದು. ಕೌಟಿಲ್ಯ ಕೊನೆಗೆ ಯಾರ ಆಶ್ರಯ, ಬಹಳಷ್ಟು ಇರ್ತಾವ ಇಂಪಾರ್ಟೆಂಟ್ ಅಂತ ಹೇಳಿದ ಹೊತ್ನ್ಯಾಗ ಇಲ್ಲಿ ಮಗಧ ಸಾಮ್ರಾಜ್ಯ ಇಂಪಾರ್ಟೆಂಟ್. ಮಗಧ ಸಾಮ್ರಾಜ್ಯವನ್ನ ಎಷ್ಟು ಸಂತತಿಗಳ ಆಳಿದ್ವು ಅವನ ಕಾಲಾನುಕ್ರಮದಲ್ಲಿ ಕೂಡ ಕೇಳ್ಬೋದು. ಮಗಧವನ್ನು ಆಳಿದ ಸಂತತಿಗಳು ಅಥವಾ ಮಗಧವನ್ನು ಆಳಿದ ಅರಸರ ಹೆಸರನ್ನ ಕೊಟ್ಬಿಟ್ಟು ಕಾಲಾನುಕ್ರಮದಲ್ಲಿ ಕೇಳಿದತ್ನಾಗ ಈಗ ಉದಯನ್ ಕೊಡ್ತಾರೆ, ಬಿಂಬಿಸಾರ ಕೊಡ್ತಾರೆ, ಧನನಂದ ಕೊಡ್ತಾರೆ, ಇಲ್ಲನ್ನೆಂದ್ರ ಯಾವನ ಉಗ್ರಸೇನ ಅಂತ ಕೊಡ್ತಾರೆ. ಈ ರೀತಿ ಕೊಟ್ಟತ್ನಾಗ ಅವ್ರ ಕಾಲಾವಧಿ ನಮಗ್ ಗೊತ್ತಿರ್ಬೇಕು ಅಂತ, ಕಾಲಾವಧಿ ಗೊತ್ತಿರ್ಬೇಕು. ಮತ್ತೆ ಇನ್ನೊಂದು ಏಕರಾಟನ ಬಿರುದು ಯಾರಿಗೆ ಇತ್ತು ಅಂತೇಳಿ. ಮತ್ತೆ ಮಹಾಪದ್ಮನಂದನ ಕಾಲದಲ್ಲಿ ಏನು ದಕ್ಷಿಣ ಭಾರತದ ಕುಂತಲದವರೆಗೆ ಇತ್ತು ಅಂತೆ. ಕುಂತಲ ಅಂದ್ರೆ ನಮ್ ಬನವಾಸಿನ ಕುಂತಳ ನಾಡು ಅಂತ ಕರೀತಾರೆ. ಬನವಾಸಿಯವರೆಗೆ ಹಬ್ಬಿತ್ತು ಅಂತ. ಇದು ಕೋರ್ ಕ್ವಶನ್. ಯಾವ ಮಗಧ ಅರಸನ ಕಾಲಾವಧಿಯಲ್ಲಿ ಮಗಧ ಸಾಮ್ರಾಜ್ಯವು ದಕ್ಷಿಣ ಭಾರತದ ಕುಂತಲದವರೆಗೆ ಹರಡಿತ್ತು ಅಂತ. ಇಲ್ಲಾಂದ್ರೆ ಮಹಾಪದ್ಮನಂದನ ಕಾಲಾವಧಿಯಲ್ಲಿ ಎಲ್ಲಿಯವರೆಗೆ ಹರಡಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ರಾಜ ದಕ್ಕನಿಗೆ ಬಂದಿರ್ತಾನೆ ಅವನು ಅಂತಂದೇಳಿ. ಮತ್ತೆ ಇನ್ನೊಂದು ಹತಿಗುಂಪ ಶಾಸನದ ಪ್ರಕಾರ ಏನು ಕಳಿಂಗವನ್ನ ಜಯಿಸಿ ಏನನ್ನ ತೆಗೆದುಕೊಂಡ ಹೋದ ಅಂತ ಜಿನ ವಿಗ್ರಹವನ್ನು. ಈ ರೀತಿ ಬಹಳಷ್ಟು ಇಂಪಾರ್ಟೆಂಟ್ ಇರ್ತವೆ. ಹಾಗಾಗಿ ನಾವು ಚರ್ಚೆ ಇಲ್ಲಾಂದ್ರೆ ಆಳವಾದ ಅಧ್ಯಯನ ಇದಕ್ಕೆ ಮುಖ್ಯ. ಮತ್ತೆ ಕೃತಿಗಳನ್ನು ಕೇಳ್ತಾರೆ ಮೇಡಮ್. ಕೃತಿಗಳ 4 ಕೃತಿ ಕೊಟ್ಟು ಅವನು ಕಾಲಾನುಕ್ರಮದಲ್ಲಿ ಕೇಳ್ತಾರೆ. ಹಂಗಾಗಿ ಈಗ ಎಕ್ಸಾಂಪಲ್ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸ್ ಒಂದ್ಸಲ ಏನ್ ಮಾಡಿದ್ರು ಮೇಡಮ್, ಕೆಸೆಟ್ ಒಳಗ 4 ಕೃತಿಗಳು ನಿಯರ್ ಅದೇ ಇದ್ರೊಳಗೇನೆ ಸ್ವಲ್ಪ 10 ವರ್ಷ ಹಿಂಗ ಅಷ್ಟೇ ಇದ್ವು. ಅವು ಎಷ್ಟು ಕನ್ಫ್ಯೂಸ್ ಮಾಡಿದ್ವು ಅಂದ್ರೆ ನಾವು ಶತಮಾನ ನೋಡ್ಕೊಂಡ್ಬಿಟ್ಟಿರ್ತೀವಿ ಮಾಮೂಲಾಗಿ, ಇಷ್ಟನೇ ಶತಮಾನ ಅಷ್ಟನೇ ಶತಮಾನ. ಅಲ್ಲಿ ಹಿಸ್ಟ್ರಿ ಒಳಗುನು ವೇರಿಯೇಷನ್ ಮಾಡ್ಬಿಟ್ಟಿದ್ರು. ಆಕ್ಚುಲಿ ಪ್ರಾಚೀನ ಭಾರತದಲ್ಲಿ ನಾವು ಶತಮಾನ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ಬಿಫೋರ್ 1ನೇ ಶತಮಾನ ಆರಂಭಕ್ಕಿಂತ ಮುಂಚೆ ಈಗ ಬೌದ್ಧ ಕೃತಿಗಳಂತ ನೋಡ್ಕೊಳ್ರಿ. ಈಗ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಅಲ್ಲಿ ಕಾಲಾನುಕ್ರಮ ಕೇಳಿದತ್ನಾಗ ಫಸ್ಟ್ ಬರೋದೆ ವಿನಯ ಪೀಠಕ, ಆಮೇಲೆ ಸುತ್ತ ಪೀಠಕ, ಆಮೇಲೆ ಅಭಿಧಮ್ಮ ಪೀಠಕ. ಈಗ ಅಶ್ವಘೋಷನ ಬುದ್ಧ ಚರಿತ್ರೆ ಅಂತ ಬಂದತ್ನಾಗ ಎಲ್ಲಿ ತೆಗೆದುಕೊಳ್ಬೇಕು ನಾವ್ ಅದನ್ನ? ಬುದ್ಧ ಚರಿತ್ರೆ. ಈಗ ಅದ್ರ ಜೊತೆಗೆ ಗುಪ್ತರ ಟೈಮ್ನಾಗ ಬರ್ತಾನೆ. ಗುಪ್ತರ ಟೈಮ್ ನಂತರ ಟೈಮ್ ಅಲ್ಲಿ ಅವನು ಬರ್ತಾನೆ ಅಂತಂದೇಳಿ. ಹಾಗಾಗಿ ಇಲ್ಲಿ
ನಾವು ಕಾಲಾನುಕ್ರಮದಲ್ಲಿ ಕೃತಿಗಳನ್ನ ಕೇಳಿದ್ನಾಗ ನಾವು ಅದನ್ನ ಥಿಂಕ್ ಮಾಡ್ಬೇಕು, ಬಿಫೋರ್ BC-ನ ಅಥವಾ AD-ನ ಅಂತ. ಇಲ್ಲಂದ್ರೆ ಬಿಫೋರ್ ಅದನ್ನ ನೋಡ್ಕೋಬೇಕು. ಈಗ ನೋಡ್ರಿ, ಇದೇ ತರ ನೀವ್ ಏನ್ ಇಸ್ವಿ ಕೇಳಿದ್ರಲ್ಲ, ಇಲ್ಲಿ ಆಧುನಿಕ ಭಾರತ ಇತಿಹಾಸ ತಿಳ್ಕೊಂಡ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದ್ ಡೇಟ್ ಪ್ರಕಾರ ನೆನ್ಪಿಟ್ಕೋಬೇಕಾಗತ್ತೆ ಕೆಲವೊಂದ್ಸರಿ. ಈಗ ಇದು ಯಾವ್ದಪ್ಪ, ಪವರ್ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಯಾರ್ದು? ದಾದಾಬಾಯಿ ನವರೋಜಿ ಅವ್ರದ್ದು. ಡಿಸ್ಕವರಿ ಆಫ್ ಇಂಡಿಯಾ ಯಾರ್ದು? ಜವಾಹರ್ಲಾಲ್ ನೆಹರು ಅವ್ರದ್ದು. ಜವಾಹರ್ಲಾಲ್ ನೆಹರು. ಇಂಡಿಯಾ ಡಿವೈಡೆಡ್ ಇದು ಯಾರ್ದು? ಈ ತರ ಕೃತಿಗಳನ್ನ ರಾಜೇಂದ್ರ ಪ್ರಸಾದ್ ಅವ್ರದಲ್ವಾ ಇಂಡಿಯಾ ಡಿವೈಡೆಡ್. ಅದಕ್ಕೆ ಕನ್ಫ್ಯೂಷನ್ ಇದೆ, ಇರ್ಲಿ, ಅದು ಲೇಖಕರನ್ನು ಹೌದ್ರಾ. ಈ ರೀತಿ ಕೃತಿ ಕೊಟ್ಟೋದ್ನಾಗ ಈಗ ಸ್ವರಾಜ್ ಇಂಡಿಯಾ ಇಂಥವ್ ಕೊಟ್ನಂದ್ರ ಅಲ್ಲಿ ಫಸ್ಟ್ ಬರೋದು ಯಾರಪ್ಪ ಅನ್ನಂದ್ರ ದಾದಾಬಾಯಿ ನವರೋಜಿ ಅವರು. ಅದ ನಂತರ ಬರ್ತಕ್ಕಂಥವ್ರು ಯಾರದಾರ, ಆ ಕೃತಿಗಳನ್ನ ಬರೆದವ್ರು ಯಾರಿದ್ದಾರೆ ಅವ್ರ ಕಾಲಾವಧಿ ನೋಡ್ಕೋಬೇಕಾಗುತ್ತೆ ನಾವು. ಹಾಗಾಗಿ ಇಲ್ಲಿ ಮೇಡಮ್ ಎಸ್ ಮೇಡಮ್ ಈಗ ಅದೇ ಇಲ್ಲಿ ನಾವು ಕಾಲಾವಧಿ ನೋಡ್ದತ್ನಾಗ ಪ್ರಾಚೀನ ಭಾರತಕ್ಕೆ ಬೇರೆ ಅನ್ವಯ ಆಗುತ್ತೆ, ಮಾಡರ್ನ್ ಇಂಡಿಯಾಗೂ ಬೇರೆ ಅನ್ವಯ ಆಗುತ್ತೆ. ಮತ್ತೆ ಇಲ್ಲಿ ಮಧ್ಯ ಭಾರತದಲ್ಲಿ ಅಂತೂ ಟೋಟಲ್ ಕನ್ಫ್ಯೂಷನ್ ಇದೆ. ಕೃತಿಗಳಂತ ಕೇಳ್ಬಿಟ್ರೆ ಅದ್ರ ನೆನಪೇ ಇರಂಗಿಲ್ಲ ಮಧ್ಯ ಭಾರತದಲ್ಲಿ ಅಥವಾ ಮಧ್ಯಕಾಲೀನ ಇತಿಹಾಸ. ಯಾಕಂದ್ರೆ ಎಲ್ಲಾ ಮುಸ್ಲಿಂ ಕೃತಿಗಳು ಎಲ್ಲ ಪರ್ಷಿಯನ್, ಉರ್ದು ಈ ರೀತಿ ಇರ್ತವೆ. ಆ ಕವಿಗಳದ್ದು ಕೂಡ ಕನ್ಫ್ಯೂಷನ್. ಆಕ್ಚುಲಿ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಜಾಸ್ತಿ ಫೋಕಸ್ ಆಗೋದು ಕೃತಿ ಮತ್ತು ಕರ್ತೃಗಳ ಮೇಲಿನ ಇರುತ್ತೆ ಕ್ವಶನ್. ಇಲ್ಲ ಅಂದ್ರ ಅಲ್ಲಿ ನಾವ್ ಏನ್ ಮಾಡ್ಬಿಡೋಕ್ ಮೇಡಮ್ ಟ್ರಿಕ್ಸ್, ಯಾವ ರಾಜನ ಆಸ್ಥಾನದಲ್ಲಿ ಯಾವ ಕವಿ ಇತ್ತ ಅಂತಂದು ಸ್ವಲ್ಪ ಅದನ್ನ ನೋಡ್ಕೊಂಡ್ರೆ. ಭಾರತದ ಮೇಲೆ ವಿದೇಶಿಯರ ದಾಳಿ ಅಂತ ಎಲ್ಲಿಂದ ಎಲ್ಲಿವರೆಗೆ ಅಂತ ನೋಡಿದೊತ್ನಾಗ ಇಲ್ಲಿ ಕ್ರಿಸ್ತಪೂರ್ವ 324ರಿಂದನೇ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಬಿಫೋರ್ ಏನಪ್ಪಾ ಅನ್ನಂದ್ರ ಕ್ರಿಸ್ತಪೂರ್ವ 558ರಿಂದನೇ ಭಾರತದ ಮೇಲೆ ಹೆಚ್ಚು ಕಡಿಮೆ ದಾಳಿಗಳು ಪ್ರಾರಂಭ ಆಗಿರ್ತವೆ ಅಂತ ಹೇಳ್ತಾರೆ. ಇಲ್ಲಿ 6ನೇ ಶತಮಾನದ ಅಂತ್ಯಕಾಲ ಮತ್ತು ಇಲ್ಲಿ ಉತ್ತರ ಭಾರತದಲ್ಲಿ ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳಿದ್ವು. ಅವ್ರ ಹತ್ರ ಭಿನ್ನಾಭಿಪ್ರಾಯಗಳಿತ್ತು, ಒಗ್ಗಟ್ಟಿರ್ಲಿಲ್ಲ. ಆದ್ರೆ ಕ್ರಮೇಣವಾಗಿ ಅವೆಲ್ಲವೂ ಮಗಧ ಸಾಮ್ರಾಜ್ಯದಲ್ಲಿ ವಿಲೀನ ಆಗ್ಬಿಡ್ತವೆ. ಅವರಲ್ಲಿ ಒಂದು ಸಿಟ್ಟು ಕೂಡ ಇರ್ತೈತಿ. ಇದು ಏನು ಉತ್ತರ ಭಾರತದಲ್ಲಿ ಇದು ಇತ್ತು, ಸಿಟ್ಟಿತ್ತು ಮಗಧ ಸಾಮ್ರಾಜ್ಯ. ಬಟ್ ಏನು ಮಾಡಕ್ ಆಗ್ಲಿಲ್ಲ, ಬಲಿಷ್ಠವಾಕ್ಯಂತ ಹೋಯ್ತು. ಉತ್ತರ ಭಾರತದ ದೃಷ್ಟಿಯಿಂದ ಏನು ಮಗಧ ಸಾಮ್ರಾಜ್ಯ ಬಲಿಷ್ಠ ಸಾಮ್ರಾಜ್ಯ ಆಗಿದ್ರಿಂದ ಅಲ್ಲಿ ಯಾವುದೇ ಶತ್ರುಗಳು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದೇ ಸಂದರ್ಭದಲ್ಲಿ ತದ್ವಿರುದ್ಧವಾಗಿ ಭಾರತದ ವಾಯುವ್ಯ ಭಾಗ, ಯಾಕಂದ್ರ ಮಗಧ ಸಾಮ್ರಾಜ್ಯ ದಕ್ಷಿಣದ ಕಡೆಗೆ ವಿಸ್ತರಣೆ ಆಯ್ತು, ಪೂರ್ವದ ಕಡೆಗೆ ವಿಸ್ತೀರ್ಣ ಆಯ್ತು, ಉತ್ತರದ ಕಡೆಗೆ, ವಾಯುವ್ಯ ಭಾಗದ ಕಡೆಗೆ ವಿಸ್ತರಣೆ ಆಗ್ಲಿಲ್ಲ ಮತ್ತು ಪ್ರಬಲ ಅರಸರು ಆ ಕಡೆಗೆ ಹೋಗ್ಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿತ್ತು. ಇಲ್ಲಿ ನಾವು ಭಾರತದ ಮೇಲೆ ಪರ್ಷಿಯನ್ನರ ದಾಳಿಗಳನ್ನ ಏನ್ ನೋಡ್ತಾ ಇದ್ದೀವಲ್ಲ, ಮೊದಲು ಬಂದವನು ಸೈರಸ್ ಗಾಂಧಾರದವರೆಗೆ ಬಂದ ಅಂತೇಳಿ. ಆದ್ರೆ ನೇರವಾಗಿ ಭಾರತದ ಮೇಲೆ ದಾಳಿ ಮಾಡ್ಲಿಲ್ಲ, ಬಟ್ ವಾಯುವ್ಯ ಭಾರತದಲ್ಲಿ ಅದರ ಪ್ರಭಾವ ಇತ್ತು ಅಂತ. ಎರಡನೇದಾಗಿ ನೇರವಾಗಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಪರ್ಷಿಯಾದ ಅರಸ ಯಾರಂದ್ರೆ 1ನೇ ಡೇರಿಯಸ್. ಇವನು ಭಾರತದ ಮೇಲೆ ಕ್ರಿಸ್ತಪೂರ್ವ 518ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿ ಪಂಜಾಬ್ ಮತ್ತು ಸಿಂಧ್ನ ವಿಶಾಲವಾದ ಭೂಭಾಗಗಳನ್ನ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ಇದನ್ನ ಖಚಿತವಾಗಿ ಹೇಳ್ತಕ್ಕಂತ ಕೃತಿಗಳು ಅಥವಾ ನಕ್ಷೆಗಳನ್ನೆಂದ್ರ ಈ ಪರ್ಸೆಪೋಲಿಸ್ ಮತ್ತು ನಕ್ಷ್-ಐ-ರುಸ್ತ್ ಅಂತಕ್ಕಂಥ ಶಾಸನಗಳು. ಪರ್ಸೆಪೋಲಿಸ್ ಮತ್ತು ನಕ್ಷ್-ಐ-ರುಸ್ತ್ ಎಂಬ 2 ಶಾಸನಗಳು ಈ ಒಂದು ದಾಳಿಯನ್ನ ಖಚಿತಪಡಿಸ್ತವೆ ಅಂತ ಹೇಳ್ಬೋದು. ಈತ ಭಾರತಕ್ಕೆ ದಾಳಿ ಮಾಡೋಕ್ಕಿಂತ ಮುಂಚೆ ತನ್ನ ನೌಕಾಧಿಪತಿಯ ಆದಂತ ಗ್ರೀಕ್ನ ಭೂ ಅನ್ವೇಷಣಕಾರನಾದಂತ ಸ್ಕೈಲಾಕ್ಸ್ ನನ್ನು ಏನ್ ಮಾಡಿರ್ತಾನೆ, ಈ ಒಂದು ವಾಯುವ್ಯ ಭಾರತದ ಭೂಪಟವನ್ನು ತಯಾರಿಸ್ಲಿಕ್ಕೆ ಕಳಿಸಿರ್ತಾನೆ ಅಂತಂದೇಳಿ ಹೇಳ್ತಾರೆ. ಈ ಯಾರು
ಒಂದನೇ ಡೇರಿಯಸ್ ಭಾರತಕ್ಕೆ ದಾಳಿ ಮಾಡೋಕ್ಕಿಂತ ಮುಂಚೆ ತನ್ನ ನೌಕಾಧಿಪತಿಯಾದಂತ ಗ್ರೀಕ್ನ ಭೂ ಅನ್ವೇಷಣಕಾರ ಅವನು ನೌಕಾಧಿಪತಿಯಾಗಿ ಇಟ್ಕೊಂಡಿರ್ತಾನೆ. ಅವನ ಹೆಸರು ಸ್ಕೈಲಾಕ್ಸ್. ಇವನನ್ನ ಸಿಂಧ್ನ ಭೂಪಟವನ್ನ ತಯಾರು ಮಾಡ್ಲಿಕ್ಕೆ ಕಳಿಸಿರ್ತಾನೆ ಅಂತೇಳಿ. ಅಂದ್ರೆ ಅವಾಗ ಈ ತರ ಎಲ್ಲ ಭೂಪಟಗಳು ಏನು ಇರ್ಲಿಲ್ಲ. ಅಂದ್ರೆ ಇವನಿನ್ನು ಟಾಲೆಮಿ ಊಟಕ್ಕಿಂತ ಮುಂಚೆನೆ ಬಂದಿದ್ದಾನೆ. ಟಾಲೆಮಿ ಕಾಲದ ನಂತರದಲ್ಲಿ ಈ ಕಾರ್ಟೋಗ್ರಫಿಸ್ ಅಧ್ಯಯನ ಆರಂಭ ಆಗುತ್ತೆ ಅಂತ. ಕಾರ್ಟೋಗ್ರಫಿ ಅಂದ್ರೆ ನಕ್ಷೆಗೆ ಸಂಬಂಧಿಸಿದ ಅಧ್ಯಯನವನ್ನು ಕಾರ್ಟೋಗ್ರಫಿ ಅಂತೇಳಿ ಕರೀತಾರೆ ಅಂತೇಳಿ. ಹಾಗಾಗಿ ಇವನು ನಕ್ಷೆಯನ್ನ ತಯಾರಿಸ್ಲಿಕ್ಕೆ ಕಳಿಸಿರ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಸ್ಕೈಲಾಕನ ನೇತೃತ್ವದ ನೌಕಾಪಡೆ ಸಿಂಧು ನದಿ ಕಣಿವೆ ಪ್ರದೇಶದಿಂದ ಹಿಡಿದು ರಾಜ್ಪುಟಾಣದವರೆಗೆ ಇವನು ಏನಪ್ಪಾ ಅಂತಂದ್ರೆ ಮರಳುಗಾಡಿನ ಪ್ರದೇಶವನ್ನ ನಕ್ಷೆಯಲ್ಲಿ ತಯಾರು ಮಾಡಿ ಕೊಡ್ತಾನೆ. ಅದೇ ಒಂದು ನಕ್ಷೆಯದ ಮೂಲಕ ಬಂದಂತ ಇವನ್ ಯಾರು ಒಂದನೇ ಡೇರಿಯಸ್ ಆ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ ಅಂತೇಳಿ.